ಓಂ ಶ್ರೀ ಮಹಾಗಣಾಧಿಪತೇ ನಮಃ ಶ್ರೀಮಾತ್ರೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಮೊದಲನೇ ಬಾರಿ ಯಾರು ನಮ್ಮ ಚಾನಲ್ ನೋಡುತ್ತಿದ್ದಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿಯಾದಂತಹ ಮೀನ ರಾಶಿಯವರ ಜಾತಕ ಭವಿಷ್ಯವನ್ನು ಈ 2025ನೇ ವರ್ಷದಲ್ಲಿ ಶುಭಾಶುಭ ಫಲಿತಗಳನ್ನು ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಈ ಮೀನರಾಶಿ ಜಾತಕರು ಯಾರು? ಈ ಮೀನರಾಶಿ ಅಧಿಪತಿ ಯಾರು? ಈ ಮೀನರಾಶಿಗೆ ಅಧಿಪತಿ ಬಂದು ಬೃಹಸ್ಪತಿ ಗುರು ಗ್ರಹ ಆಗಿರುತ್ತಾನೆ. ಈ ಪೂರ್ವಭಾದ್ರ ನಕ್ಷತ್ರದಲ್ಲಿ ಜನಿಸಿರುವಂತಹ 4ನೇ ಪಾದದಲ್ಲಿ ಜನಿಸಿರುವಂತಹವರು ಉತ್ತರಭಾದ್ರ ನಕ್ಷತ್ರದ 1ನೇ, 2ನೇ, 3ನೇ ಮತ್ತು 4ನೇ ಪಾದದಲ್ಲಿ ಜನಿಸಿದವರು, ರೇವತಿ ನಕ್ಷತ್ರದ 1ನೇ, 2ನೇ, 3ನೇ ಮತ್ತು 4ನೇ ಪಾದದಲ್ಲಿ ಜನಿಸಿದವರು ಈ ಮೀನ ರಾಶಿಗೆ ಸಲ್ಲುತ್ತಾರೆ, ಮೀನರಾಶಿಯಲ್ಲಿ ಬರುತ್ತಾರೆ. ಈ ಮೀನರಾಶಿಯವರ ಸ್ವಭಾವ ಹೇಗಿರುತ್ತೆ? ಹುಟ್ಟು ಸ್ವಭಾವ ಅಂತೀವಲ್ವಾ, ಆ ಸ್ವಭಾವ ಹೇಗಿರುತ್ತೆ ಅಂತ ಹೇಳುವುದಾದರೆ, ಇವರಲ್ಲಿ ಒಂದು ಅಡ್ಯಾಪ್ಟಬಿಲಿಟಿ ಅಡ್ಯಾಪ್ಟಬಿಲಿಟಿ ಅಂದರೆ ಯಾವ ಕೆಲಸ ಕೊಟ್ಟರು ಅದರಲ್ಲಿ ನಿಸ್ಸೀಮರಾಗುತ್ತಾರೆ, ನೈಪುಣ್ಯವನ್ನು ಹೊಂದಿ. ಈಗ ಇವತ್ತು ಒಂದು ಕೆಲಸ ಕೊಡಿ, ನಾಳೆ ಒಂದು ಕೆಲಸ ಕೊಡಿ, ಇಲ್ಲ ಚೇಂಜ್ ಮಾಡ್ತಾ ಒಂದು ಕೆಲಸ ಕೊಡಿ, ಆ ಪರ್ಟಿಕ್ಯುಲರ್ ಕೆಲಸದಲ್ಲಿ ಅವರು ನಿಸ್ಸೀಮರು, ಪ್ರಾವೀಣ್ಯರಾಗಿರುತ್ತಾರೆ, ಬೇಗ ಕಲ್ತ್ಕೊಳ್ತಾರೆ ಅನ್ನೋದಕ್ಕೆ ಅಡ್ಯಾಪ್ಟಬಿಲಿಟಿ ಅಂತ ಹೇಳ್ತೀವಿ. ಫ್ಲೆಕ್ಸಿಬಿಲಿಟಿ ಇರ್ತಾರೆ, ಇವರನ್ನು ಯಾವ ತರಹ ಆದರೂ ನಾವು ಮೋಲ್ಡ್ ಮಾಡ್ಬೋದು. ಅಂದರೆ ನಮಗೆ ಬೇಕಾಗಿರುವಂತಹ ಫ್ಲೆಕ್ಸಿಬಿಲಿಟಿ, ಇವರು ಕಷ್ಟವಾದ ಕೆಲಸವನ್ನು ಇಲ್ಲ ಈಸಿಯಾದ ಕೆಲಸವನ್ನು ಇಲ್ಲ ಸುಲಭವಾದ ಐಡಿಯಾಗಳನ್ನು ಇವರು ಯಾವ ಕೆಲಸಕ್ಕಾದರೂ ಇವರು ಸೂಟ್ ಆಗ್ತಾರೆ. ಇದೇ ಪರ್ಟಿಕ್ಯುಲರ್ ಕೆಲಸದಲ್ಲಿ ನಾನು ಕೈಗೊಳ್ಳುತ್ತೇನೆ, ವ್ಯಾಪಾರ ಮಾಡೋದ್ರಲ್ಲಾಗಲಿ ಇಲ್ಲ ಟೀಚಿಂಗ್ ಪ್ರೊಫೆಷನಲ್ ಆಗಲಿ, ಯಾವ ಕೆಲಸ ಕೊಟ್ಟರು ಅವರು ಫ್ಲೆಕ್ಸಿಬಿಲಿಟಿ ಅನ್ನೋದು ಅವರಲ್ಲಿ ಇರುತ್ತೆ. ಮತ್ತು ಇವರು ಕನಸನ್ನು ತುಂಬ ಕಾಣ್ತಾರೆ, ಆ ಕನಸುಗಳನ್ನು ಸಾಕಾರ ಮಾಡಲು ತೀವ್ರ ಶ್ರಮ ಪಡ್ತಾರೆ ಈ ಮೀನರಾಶಿ ಜಾತಕದವರು. ಸುಂದರವಾದ ರೂಪವನ್ನು ಉಳ್ಳವರು, ಬೇರೆಯವರಿಗೆ ಮೋಸವನ್ನು ಬಯಸದವರು. ಇವರಿಗಿರುವ ಒಳ್ಳೆತನದಿಂದ ಬೇರೆಯವರೊಂದಿಗೆ ಇವರು ಮೋಸ ಹೋಗ್ತಾರೆ. ಇವರಿಗೆ ಸಾಧಾರಣವಾಗಿ ಕೋಪ ಅನ್ನೋದೇ ಬರಲ್ಲ, ಬಂದ್ರೆ ಪ್ರಳಯ ತರಹ, ಪ್ರಳಯ ಯಾವ ತರಹ ಆಗುತ್ತೋ ಆ ತರ ಇವರು ತಮ್ಮ ಕೋಪವನ್ನು ತೋರಿಸ್ತಾರೆ. ಆ ತರ ಮನಸ್ತತ್ವ ಇವರಿಗೆ ಇರುತ್ತೆ. ಮತ್ತೆ ಆಧ್ಯಾತ್ಮಿಕ ವಿಷಯಗಳಲ್ಲಿ, ಧಾರ್ಮಿಕ ವಿಷಯಗಳಲ್ಲಿ, ದೇವರಲ್ಲಿ ತುಂಬ ಭಕ್ತಿ ವಿಶ್ವಾಸಗಳನ್ನು ಹೊಂದಿರುತ್ತಾರೆ ಮೀನರಾಶಿ ಜಾತಕರು. ಮೀನ ಅಂದರೆ ಫಿಶ್. ಮೀನು ಎಲ್ಲಿರುತ್ತೆ? ನೀರಲ್ಲಿ ಇರುತ್ತೆ. ಈ ನೀರು ಇರುವಂತಹ ಪ್ರದೇಶಗಳು, ಬೀಚ್ ಆಗಿರಲಿ, ನದಿಗಳಾಗಿರಲಿ, ಹರಿಯುವಂತಹ ಜಲಪಾತಗಳಾಗಿರಲಿ, ಇವರಿಗೆ ತುಂಬಾ ಇಷ್ಟಪಡ್ತಾರೆ ಈ ಮೀನರಾಶಿ ಜಾತಕದವರು. ಇವರು ಆಸ್ತಿ, ಅಂತಸ್ತು ಇದಕ್ಕೆ ಯಾವುದಕ್ಕೂ ಇವರು ಬೆಲೆ ಕೊಡಲ್ಲ. ಇವರಿಗೆ ಬೇಕಾಗಿರುವಂಥದ್ದು ಪ್ರಶಾಂತತೆ, ನೆಮ್ಮದಿಯಾದ ಜೀವನವನ್ನು ಇವರು ಬಯಸ್ತಾರೆ. ಇವರು ತುಂಬಾ ಸೆನ್ಸಿಟಿವ್ ಆಗಿ, ತುಂಬಾ ಸುನ್ನಿತವಾದವರೇನೋ ಅನಿಸ್ತಾರೆ, ಬಟ್ ಅಂತರಂಗದಲ್ಲಿ ಇವರು ದೃಢವಾಗಿ, ಬಲವಾಗಿ ಮನಸ್ಸು ಉಳ್ಳವರು ಆಗಿರುತ್ತಾರೆ. ಇವರ ಬಲಗಳು ಏನು, ಇವರ ಸ್ಟ್ರೆಂತ್ ಏನು ಅಂದರೆ, ಇವರಿಗಿರುವಂತಹ ಊಹಾಶಕ್ತಿ, ಅವರು ಕಲ್ಪನಾ ಶಕ್ತಿ, ಇವರಿಗೆ ದಯೆ, ಕಟ್ಟಸಿ ಇರುತ್ತೆ. ಪ್ರಾಣಿ ಪಕ್ಷಿಗಳ ಮೇಲೆ, ಕಷ್ಟದಲ್ಲಿ ಇರುವವರ ಮೇಲೆ ಇವರು ತುಂಬ ಸಿಂಪತಿ ಮತ್ತು ಕತ್ತಸಿಯನ್ನು ತೋರಿಸುವಂತಹ ಒಳ್ಳೆಯ ಮನಸ್ಸು ಆಗಿರುತ್ತಾರೆ, ಮನಸ್ಸು ಉಳ್ಳವರು ಆಗಿರುತ್ತಾರೆ ಈ ಮೀನರಾಶಿ ಜಾತಕರು. ಇವರ ವೀಕ್ನೆಸ್ ಏನಪ್ಪ ಅಂದರೆ, ಇವರು ಎಮೋಷನ್ ತುಂಬ ಎಮೋಷನಲ್, ಭಾವ ಉದ್ವೇಗಗಳನ್ನು ಮತ್ತು ಆಕ್ರೋಶಗಳನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗಲ್ಲ. ಕಷ್ಟ ಬಂದರೆ ಇಲ್ಲ ಏನಾದರೂ ಇದ್ದರೆ ಇಮಿಡಿಯೇಟಾಗಿ ಅವರು ಹತ್ಬಿಡ್ತಾರೆ. ಆ ಥರ ತುಂಬ ಭಾವೋದ್ವೇಗ ಮನಸ್ಸು ಉಳ್ಳವರು ಆಗಿರುತ್ತಾರೆ. ಮತ್ತು ಸೆನ್ಸಿಟಿವಿಟಿ, ಇವರಿಗಿರುವಂತಹ ಸೆನ್ಸಿಟಿವನ್ನು ತುಂಬ ಜನ ಮಿಸ್ಯೂಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ಮತ್ತು ಲೈಫಲ್ಲಿ ಏನಾದರೂ ಕಷ್ಟ ಮತ್ತು ತೊಂದರೆ ಬಂದಾಗ ಒಂದು ವೈರಾಗ್ಯ ಧೋರಣೆಗೆ ಇವರು ಹೋಗ್ಬಿಡ್ತಾರೆ. ಈ 2.5 ವರ್ಷದಿಂದ 7.5 ಮೀನರಾಶಿಯವರು ತುಂಬ ಕಷ್ಟಗಳು ಅನುಭವಿಸುತ್ತಾರೆ, ತುಂಬ ತೊಂದರೆಗಳನ್ನು ಉಂಟಾಗಿದೆ. ಆದರೆ ತುಂಬ ಜನ ಸುಖವನ್ನು ಪಡೆದಿದ್ದಾರೆ, ಸಂತೋಷವಾಗಿ ಇದ್ದಾರೆ. ಏನು ಇವರು ಹೀಗೆ ಹೇಳ್ತಾರೆ ಅಂತ. ಬಟ್ ಮೀನರಾಶಿಯಲ್ಲಿ ಈ ನಕ್ಷತ್ರದವರು ತುಂಬ ಸಂಕಟಗಳನ್ನು ಈ 2.5 ವರ್ಷದಿಂದ ಅನುಭವಿಸಿದ್ದಾರೆ. ಮತ್ತು ಈ 7.5 ಪ್ರಾಬ್ಲಮ್ ಏನಿದೆಯೋ ಅದು 5 ವರ್ಷ ಮತ್ತೆ ಮುನ್ನುಡಲಾಗಿದೆ. ಈ ವರ್ಷ 2025ನೇ ವರ್ಷ ಮೀನರಾಶಿಯವರಿಗೆ ಹೇಗಿದೆ ಅನ್ನೋದು ತಿಳ್ಕೋಬೇಕಂದ್ರೆ, ಅತ್ಯಂತ
ಒಂದು ಸಂಕಟ ಕಾಲ ಅಂತಾನೆ ಹೇಳಬಹುದು. ಯಾಕಂದ್ರೆ ಮಾರ್ಚ್ 29 ನಂತರ ಕುಂಭರಾಶಿಯಿಂದ ಮೀನರಾಶಿಗೆ ಶನಿ ತಮ್ಮ ಜನ್ಮಸ್ಥಾನಕ್ಕೆ ಬಂದು ಕೂತ್ಕೊಳ್ತಾ ಇದ್ದಾರೆ. ವೀಕ್ಷಕರೇ, ಒಂದು ವಿಷಯನ ಗಮನದಲ್ಲಿ ಇಟ್ಟುಕೊಳ್ಳಿ. ಯಾಕಂದರೆ ನೀವು ತುಂಬಾ ವಿಡಿಯೋಗಳು ನೋಡ್ತಾ ಇರ್ತೀರಾ. ಮೀನರಾಶಿ ಜಾತಕರು ಸ್ವಲ್ಪ ಜನ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ, ಸ್ವಲ್ಪ ಜನ ಕೆಟ್ಟದ್ದಾಗುತ್ತೆ ಅಂತ ಹೇಳ್ತಾರೆ. ಭಯವನ್ನು ನಿಮ್ಮ ವ್ಯಕ್ತಪಡಿಸ್ತೀರಾ. ಸೊ ಮೊದಲನೇ ಬಾರಿ ನಿಮಗೆ ಭಯ ಏಕೆ? ನೀವು ಮಾಡುವಂತಹ ಕರ್ಮಗಳು, ನೀವು ಮಾಡುವಂತಹ ಕೆಲಸಗಳು ಧರ್ಮವಾಗಿರುವಾಗ, ಶನಿ ಕರ್ಮಕಾರಕ. ಓಕೆ, ಆ ಥರವಾಗಿ ಇರುವಾಗ ನಾವು ನಮ್ಮ ವಿಡಿಯೋಗಳಲ್ಲಿ, ನಮ್ಮ ಶಾಸ್ತ್ರಗಳಲ್ಲಿ ಏನು ಹೇಳುತ್ತೋ ಅದನ್ನು ನಿಮಗೆ ತಲುಪಿಸುವಂತಹ ಒಂದು ಜವಾಬ್ದಾರಿ ನಮ್ಮದಾಗಿರುತ್ತೆ. ನಾವು ಈ ಮೀನರಾಶಿ ಅವರಿಗೆ ಈ ವಿಷಯಗಳನ್ನು ತಿಳಿಸುತ್ತಿದ್ದೇವೆ ಅಂದರೆ ನಾವು ನಿಮಗೆ ಭಯ ಬೀಳಿಸುವುದು ಇಲ್ಲ ಆತಂಕಕ್ಕೆ ಒಳಗಾಗಿಸುವುದು ಉದ್ದೇಶ ಖಂಡಿತ ಆಗಿರೋದಿಲ್ಲ. ನಾವು ನಿಮಗೆ ಈ ಥರ ಸಮಸ್ಯೆಗಳು ಉಂಟಾದಾಗ ನಿಮ್ಮ ಕರ್ಮಾನುಫಲವಾಗಿ, ನಿಮ್ಮ ಕರ್ಮಾನುಸಾರ ಈ ಥರ ಸಮಸ್ಯೆಗಳು ಬರಬಹುದು. ಬಂದಾಗ ಬರದಂತೆ ಯಾವ ಥರ ನೀವು ಮಾಡಿಕೊಳ್ಬೇಕು, ಯಾವ ಥರ ನೀವು ಅದರಿಂದ ದೂರವಿರಬೇಕು ಅನ್ನುವ ಉದ್ದೇಶದಿಂದ ಮಾತ್ರ ನಾವು ಈ ವಿಷಯಗಳನ್ನು ನಿಮಗೆ ತಿಳಿಸುತ್ತಿದ್ದೇವೆ. ಈ ಗುರುಬಲ ನಿಮಗೆ ಇಲ್ಲ, ನಮ್ಮ ಸಾತ್ನಲ್ಲಿ ಇದ್ದೀರಾ, ಗುರುಬಲನೂ ಇರೋದಿಲ್ಲ. ಇದರಿಂದ ನಿಮಗೆ ಯಾವ ಥರ ತೊಂದರೆಗಳು ಉಂಟಾಗುತ್ತೆ ಅಂದರೆ, ನೀವು ಆ ಥರ ಬಿಟ್ಬಿಟ್ಟು ತುಂಬ ಖರ್ಚು ಮಾಡ್ಲಿಕ್ಕೆ ಹೋಗಬೇಡಿ. ಆ ಸ್ವಾಮಿಗಳು ಈ ಥರ ಮಾಡಿ ಅಂತ ಹೇಳಿದ್ರು, ಇವರು ಈ ಥರ ಶಾಂತಿ ಮಾಡಿ, ಹೋಮ ಮಾಡಿ, ಅದು ಮಾಡಿ, ಇದು ಮಾಡಿ ಅಂತ ಇಲ್ಲ ಬೇರೆ ಬೇರೆ ವಿಷಯಕ್ಕಾಗಿ ದಯವಿಟ್ಟು ನೀವು ಅನವಸರ ಖರ್ಚುಗಳನ್ನು ಮಾಡಬೇಡಿ. ಖರ್ಚು ವೆಚ್ಚಗಳಲ್ಲಿ ಗಮನವಿರಲಿ. ಮತ್ತೆ ಮಾರ್ಚ್ 20ರಿಂದ ಶನಿ ಮೀನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ, ಅಂದರೆ ನಿಮ್ಮ ಜನ್ಮ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇದು ವ್ಯಸನಗಳು ಜಾಸ್ತಿ ಆಗುತ್ತೆ. ನಿಮಗೆ ಯಾವುದಾದ್ರೂ ವ್ಯಸನಗಳು ಇಲ್ವಾ? ಸಂತೋಷ. ಇದೆಯಾ? ವ್ಯಸನಗಳು ಇನ್ನೂ ತುಂಬ ಜಾಸ್ತಿ ಆಗ್ಲಿಕ್ಕಾಗುತ್ತೆ. ವ್ಯಸನಗಳು ಅಂದರೆ ಒಂದು ಜೂಜ್ ಆಗಿರ್ಬೋದು, ಆನ್ಲೈನ್ ರಮ್ಮಿ ಅಂತ ಬಂದಿದೆ, ಮತ್ತು ಡ್ರಿಂಕಿಂಗ್ ಆಗಿರ್ಬೋದು, ಇಲ್ಲ ಬೇರೆ ಬೇರೆ ಥರ ಕೆಟ್ಟ ವ್ಯಸನಗಳು ಆಗಿರ್ಬೋದು. ಆ ವ್ಯಸನಗಳಿಗೆ ದೂರವಿರ್ರಿ. ಇಲ್ಲ ವ್ಯಸನಗಳಿಲ್ವಾ? ನಿಮ್ಮಂಥ ಅದೃಷ್ಟವಂತರು ಯಾರೂ ಇಲ್ಲ. ಇಲ್ಲ ಹೊಸದಾಗಿ ವ್ಯಸನಗಳು ಮಾಡ್ಕೊಳ್ಳೋಕೆ ಹೋಗಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮುಖದಲ್ಲಿ ಒಂಥರ ವರ್ಚಸ್ಸು ಅನ್ನೋದು ಕಮ್ಮಿ ಆಗುತ್ತಾ ಹೋಗುತ್ತೆ. 5 ವರ್ಷಗಳ 3 ತಿಂಗಳ ಕಾಲ ಈ ಥರನೇ ಇರುತ್ತೆ. ನೀವು ಭಯ ಬೀಳಬೇಡಿ. ನಾನು ಹೇಳ್ತೀನಿ ಯಾವ ಥರ ನೀವು ನಿಮ್ಮ ಕಟ್ಟುನಿಟ್ಟಾದ ನಿಮ್ಮ ಜೀವನವನ್ನು ಮಾಡ್ಕೋಬೇಕು, ಅದಕ್ಕೆ ಪರಿಹಾರಗಳೇನು ಅಂತ ನಾನು ಹೇಳ್ತೀನಿ. ನಾನು ಈಗ ಹೇಳ್ತಾ ಇರೋದು ಫಲಿತಗಳು ಯಾವ ಥರ ಇರಬಹುದು, ಯಾವ ಥರವಾಗಿ ನೀವು ಜಾಗ್ರತೆಯಾಗಿರಬೇಕು ಅಂತ. ಮತ್ತು ಈ ವರ್ಷದಲ್ಲಿ ನಿಮಗೆ ಇದರಲ್ಲಿ ಇನ್ವೆಸ್ಟ್ ಮಾಡಿ ನಿಮಗೆ ದುಪ್ಪಟ್ಟು ಹಣ ನೀಡ್ತೀವಿ, ಇಲ್ಲ ಈ ಬಿಟ್ಕಾಯಿನಲ್ಲಿ ನೀವು ಇನ್ವೆಸ್ಟ್ ಮಾಡಿ ನಿಮಗೆ 4ರಷ್ಟು 5ರಷ್ಟು 10ರಷ್ಟು ಲಾಭ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಆಕರ್ಷಣೆ ಮಾಡಲು ತುಂಬ ಜನ ನಿಮ್ಮನ್ನು ಮೋಸ ಮಾಡಲು ಪ್ರಯತ್ನಿಸುತ್ತಿರ್ತಾರೆ. ಅವರಲ್ಲಿಂದ ದೂರವಿರಿ. ಅದರ ಮೇಲೆ ನೀವು ಇನ್ವೆಸ್ಟ್ ಮಾಡಲಿಕ್ಕೆ ಇಲ್ಲ ತುಂಬ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಮೋಸ ಹೋಗಲಿಕ್ಕೆ ಚಾನ್ಸಸ್ ತುಂಬ ಇದೆ ಈ ವರ್ಷದಲ್ಲಿ ಈ ಶನಿ ಪ್ರಭಾವದಿಂದ. ಅದಕ್ಕಾಗಿ ಈ ಥರ ಪ್ರಕಟಣೆಗಳಿಗೆ, ಅಡ್ವರ್ಟೈಸ್ಮೆಂಟ್ಸ್ಗೆ ಎಷ್ಟು ದೂರ ಇದ್ದರೆ ಅಷ್ಟು ಒಳ್ಳೆಯದು. ಆ ಥರ ನೀವು ರಿಯಾಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಮತ್ತು ನಿಮಗೆ ಇಮೇಲ್ ಬರ್ಬೋದು, ಯಾಕಂದರೆ ನಿಮಗೆ ಇದರಿಂದ ಇಷ್ಟು ಲಾಟರಿ ಅಮೌಂಟ್ ಬಂದಿದೆ, ನೀವು ಇದಕ್ಕೆ ಇಷ್ಟು ಪೇ ಮಾಡಬೇಕು. ದಯವಿಟ್ಟು ರಿಯಾಕ್ಟ್ ಮಾಡಬೇಡಿ, ರಿಪ್ಲೈ ಮಾಡೋಕ್ಕೆ ಹೋಗ್ಬೇಡಿ. ಈ ಥರ ಸಮಸ್ಯೆಗಳು, ಇಲ್ಲ ಒಂದು ಸೈಬರ್ ಕ್ರೈಮ್, ನಿಮ್ಮ ಅಕೌಂಟಿಗೆ OTP ನಂಬರ್ ತಿಳಿಸಿ ಯಾರೋ ಅನ್ನೋನ್ ಪರ್ಸನ್ ಫೋನ್ ಮಾಡಿಬಿಟ್ಟು ನಾವು ಬ್ಯಾಂಕ್ಲಿಂದ ಕಾಲ್ ಮಾಡ್ತಾ ಇದ್ದೀವಿ, ಒಂದು OTP ನಂಬರ್ ತಿಳಿಸಿ, ಈ ಥರ ಮೋಸ ಮಾಡಲಿಕ್ಕೆ ಸಾಧ್ಯತೆಗಳಿದೆ. ದಯವಿಟ್ಟು ಮೋಸ ಹೋಗಬೇಡಿ. ನಿಮ್ಮ ರಹಸ್ಯವಾದ ಸಮಾಚಾರವನ್ನು ಯಾರಿಗೂ ತಿಳಿಸ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ತಂದೆಯವರ ಆರೋಗ್ಯದ ಬಗ್ಗೆ ಸ್ವಲ್ಪ ಶ್ರದ್ಧೆ ಇರಲಿ, ಅವರ ಕಡೆ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನವಿರಲಿ. ಮತ್ತು ಈ ವರ್ಷದಲ್ಲಿ ನೀವು ಯಾರಿಗಾದರೂ ಸಾಲ ಕೊಡೋದಾಗಲಿ ತಗೊಳ್ಳೋದಾಗಲಿ ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ. ಈ ಶನಿ ಪ್ರಭಾವದಿಂದ, ಈ ಗುರುಬರ ಇಲ್ದಿರೋ ಸಮಸ್ಯೆಗಳು ನೀವು ತಂದ್ಕೊಳ್ತೀರಾ. ಮತ್ತು ಕರೆಕ್ಟಾಗಿ ವ್ಯಾಯಾಮ ಮಾಡಿ, ಬೆಳಿಗ್ಗೆ ಸಾಯಂಕಾಲ ಇಲ್ಲ ವಾಕಿಂಗ್ ಚೆನ್ನಾಗಿ ಮಾಡಿ. ನಿಮ್ಮ ಆರೋಗ್ಯವನ್ನು ಸರಿಯಾದ ಸಮಯಗಳಲ್ಲಿ ಊಟ ಮಾಡಿ, ಟೈಮ್ ಬಿಟ್ಟು ಟೈಮ್ ಊಟ ಮಾಡೋದು, ಹೊರಗಡೆ ಫುಡ್ ತಿನ್ನೋದು, ಜಂಕ್ ಫುಡ್, ಫ್ರೈಡ್ ಮಾಡಿರೋ ಫುಡ್ ಅಂಥ ಫುಡ್ಗೆ ಈ ವರ್ಷ ಹತ್ರಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೇನೆ. ಮತ್ತು ದಿನ ಬೇಕಾದರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪ್ರದಕ್ಷಿಣೆ ಮಾಡ್ಕೊಳ್ಳಿ. ದೇವರಿಗೆ ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗಿ ಪ್ರದಕ್ಷಿಣೆ ಹಾಕಿ, ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ದರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ
ಪ್ರದಕ್ಷಿಣೆ ಹಾಕಿ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದ್ದರೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕಿ. ನಿಮಗೆ ಈ ತರಹ ತೊಂದರೆಗಳು ಬರದಂತೆ ಉಪಶಮನ ನೀಡಲು ಈ ಪ್ರದಕ್ಷಿಣೆಗಳು, ದೇವಾಲಯ ದರ್ಶನ ಒಳ್ಳೆ ಉತ್ತಮ ಫಲವನ್ನು ಕೊಡುತ್ತೆ ಈ ವರ್ಷದಲ್ಲಿ. ಎಲ್ಲರೂ ಹೇಳ್ತಾ ಇದ್ದಾರೆ, ಗುರುಗಳೇ ಶನಿ ಕಾಟ ಕೊಡ್ತಾನೆ, ಶನಿ ಬೆನ್ನೇರ್ತಾನೆ, ಶನಿ ತಲೆ ಮೇಲೆ ಕೂತ್ಕೊಳ್ತಾನೆ. ಶನಿ ಒಬ್ಬರೇ ಅಲ್ಲ, ಎಲ್ಲ ಗ್ರಹಗಳಿಗೂ ನೀವು ಮಾಡಿರುವ ಕರ್ಮಾನುಸಾರ, ನೀವು ಮಾಡಿರುವ ಗತ ಜನ್ಮದಲ್ಲಿ ಇಲ್ಲ ಪೂರ್ವ ಭಾಗದಲ್ಲಿ ನೀವು ಮಾಡಿರುವಂತಹ ಕರ್ಮಗಳ ಫಲವನ್ನು ಕೊಡ್ತಾ ಇದ್ದಾರೆ. ಶನಿ ಒಬ್ಬರೇ ಅಲ್ಲ. ಈಗ ನೋಡಿ, ನೀವು ಗತ ಜನ್ಮದಲ್ಲಿ ಅಂದರೆ ಓದಿರುವಂತಹ ಜನ್ಮದಲ್ಲಿ ನಿಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿದ್ದರೆ ಈಗ ನೀವು ರವಿ ಸೂರ್ಯ ವಕ್ರನಾಗಿ ನಿಮಗೆ ಕಾಟ ಕೊಡ್ತಾನೆ. ಮನಸ್ಸಿಗೆ ಯಾರಿಗಾದ್ರೂ ತೊಂದರೆ ಕೊಟ್ಟಿರ್ತಾರೆ, ಚಂದ್ರ ವಕ್ರನಾಗಿರ್ತಾನೆ. ನೀವು ಯಾರಿಗಾದ್ರೂ ಮಿಸ್ಗೈಡ್ ಮಾಡಿರ್ತೀರ, ಕರೆಕ್ಟಾಗಿ ರೂಟಾಗಿ ಹೋಗೋದು ಬಿಟ್ಬಿಟ್ಟು ಬೇರೆ ತರಹ ಕೆಟ್ಟ ದಾರಿಯಲ್ಲಿ ಮಿಸ್ಗೈಡ್ ಮಾಡಿರ್ತೀರ. ಆಗ ಕುಜ ವಕ್ರನಾಗಿ ನಿಮ್ಮ ಜಾತಕದಲ್ಲಿ ಏನು ಮಾಡ್ತಾರೆ, ತೊಂದರೆಗಳನ್ನು ಕೊಡ್ತಾನೆ. ಶನಿ ಒಬ್ಬರೇ ಅಲ್ಲ, ಶನಿ ಪರ್ಟಿಕ್ಯುಲರ್ ಆಗಿ ಶನಿ ನಿಮಗೆ ಕಾಟ ಕೊಡ್ತಾ ಇದ್ದಾರೆ ಅಂದರೆ, ನೀವು ಫಾರ್ ಎಕ್ಸಾಂಪಲ್ ಒಂದು ಪೋಸ್ಟ್ ಮ್ಯಾನ್ ಅನ್ಕೊಳ್ಳಿ. ಪೋಸ್ಟ್ ಮ್ಯಾನ್ ನಿಮಗೆ ಮನಿ ಆರ್ಡರು ಬರ್ಬೋದು, ಮತ್ತು ಎಮರ್ಜೆನ್ಸಿ ಅಂತ ಹೇಳಿಬಿಟ್ಟು ಟೆಲಿಗ್ರಾಮು ಬರ್ಬೋದು. ಪೋಸ್ಟ್ಮನ್ ಕೆಲಸ ಏನು, ನಿಮಗೆ ತಲುಪಿಸೋದಷ್ಟೇ. ಅದು ಟೆಲಿಗ್ರಾಮ, ಮನಿ ಆರ್ಡರ ಅನ್ನೋದು ನಿಮ್ಮ ಕರ್ಮದ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ವಾ. ಸೊ ಅದಕ್ಕಾಗಿ ಪಡುವಂತಹ ವಿಷಯ ಏನೂ ಇಲ್ಲ. ನಿಮ್ಮ ಕರ್ಮದ ಮೇಲೆ, ನೀವು ಮಾಡಿರುವಂತಹ ಧರ್ಮ ಕಾರ್ಯಗಳ ಮೇಲೆ ನಿಮ್ಮ ಫಲಿತಗಳನ್ನು ಶನಿ ಭಗವಾನನ್ನು ನೋಡ್ತಾ ಇರ್ತಾನೆ. ಒಳ್ಳೆಯ ಫಲಿತಗಳನ್ನು ಕೊಡ್ತಾನೆ. ಶನಿ ಬಂದಿದ್ದಾನೆ ಅಂದರೆ ಅಂತ ಹೇಳಿದ್ರೆ ಆತಂಕ ಪಡೋದು ಬೇಡ. ಯಾಕೆ ಆತಂಕ ಪಡ್ತೀರಾ? ಒಳ್ಳೆ ಫಲಿತಗಳನ್ನು ಕೊಡ್ತಾರೆ. ನೀವು ಒಳ್ಳೆ ಕರ್ಮಗಳು, ಧರ್ಮ ಮಾರ್ಗಗಳು, ದೈವ ಕೀರ್ತನೆಗಳು, ದೈವ ಸ್ತೋತ್ರಗಳು, ದೈವಾರಾಧನೆ ಎಲ್ಲವನ್ನು ಮಾಡ್ತಿದ್ರು, ಎಲ್ಲ ಒಳ್ಳೆಯದು ಮಾಡ್ತಾರೆ ಅಲ್ವಾ. ಸೊ ಅದಕ್ಕಾಗಿ ಶನಿ ಕೊಡುವಂತಹ ಶುಭ ಫಲಿತ ಯಾವ ಗ್ರಹನೂ ಕೊಡಲ್ಲ. ಶನಿ ಕೊಡುವಂತಹ ತೊಂದರೆ ಯಾವ ಗ್ರಹನೂ ಕೊಡಲ್ಲ. ಈ ಶನಿ ಕೊಡೋದು ನಿಮ್ಮ ಕರ್ಮಾನುಸಾರ ಮಾತ್ರ ಈ ಫಲಿತಗಳು ಅನ್ನೋವು ನಿಮಗೆ ಆಚರಣೀಯ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಯಾವ ಥರ ಕೆಟ್ಟ ಫಲಿತ ಆಗಿರ್ಬೋದು, ಶುಭ ಫಲಿತ ಆಗಿರ್ಬೋದು, ನಿಮ್ಮ ಕರ್ಮದ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನೊಂದು ವಿಷಯ ನೆನ್ಪಿಟ್ಕೊಳ್ಳಿ, ಯಾವುದಾದ್ರೂ ಒಂದು ತುಂಬ ಕಷ್ಟ ಬಂದಿದೆ ಅಂತ ನಮಗೆ ಮೆಸೇಜ್ ಮಾಡ್ತಿರ್ತಾರೆ. ತುಂಬ ಕಷ್ಟದಲ್ಲಿದ್ದೀವಿ, ತುಂಬ ಪಡೆಯೋಕೆ ಆಗ್ತಾ ಇಲ್ಲ, ತುಂಬ ನಾವು ಒಳ್ಳೆಯವರು, ನಾವು ಒಳ್ಳೆಯ ಕೆಲಸಗಳು ಮಾಡ್ತೀವಿ, ಆದ್ರೂ ನಮಗೆ ಯಾರಿಗೂ ಕೆಟ್ಟದ್ದು ಮಾಡಲಿಲ್ಲ, ಆದರೂ ಕಷ್ಟಗಳು. ದೇವರಿಗೆ ಇಷ್ಟವಾಗಿರುವಂತಹ ಅವರಿಗೆ ಮತ್ತು ಕರ್ಮಗಳನ್ನು ಈ ಜನ್ಮದಲ್ಲಿ ನೀವು ಪರಿಹಾರಗೊಳಿಸಲು ನಿಮಗೆ ಕಷ್ಟ ನಷ್ಟಗಳನ್ನು ದೇವರು ಕೊಡ್ತಾ ಇದ್ದಾನೆ ಅಂತ ಅಂದ್ಕೊಳ್ಳಿ. ಆ ಕಷ್ಟದಿಂದ ನೀವು ಗೆದ್ದು ನಿಂತರೆ ಆ ಕರ್ಮವನ್ನು ನೀವು ಜಯಿಸಿದಂತೆ. ಅದನ್ನು ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ, ನಿಮಗೆ ಒಳ್ಳೇದು ಮಾಡಿದ್ರೆ ಒಳ್ಳೆಯದೇ ಸಿಗುತ್ತೆ, ಕೆಟ್ಟದ್ದು ಕೊಟ್ಟರೆ ಕೆಟ್ಟದ್ದೇ ಸಿಗುತ್ತೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಮತ್ತು ಯಾವ್ಯಾವ ಗ್ರಹಗಳಿಗೆ ಏನೇನು ಮಾಡಬೇಕು ಅಂದರೆ, ಪ್ರತಿದಿನ ಶನಿ ಜಪ ಮಾಡಿ. ಈ ತೊಂದರೆಗಳು ಬಂದರೆ ಶನಿ ಜಪದ ಜೊತೆಗೆ, ಶನಿ ಆರಾಧನೆ ಜೊತೆಗೆ ನಿಮಗೆ ಪ್ರಮೋಷನ್ ಸಿಗ್ತಾ ಇಲ್ವಾ, ಕೆಲಸ ಮಾಡೋ ಪ್ರದೇಶದಲ್ಲಿ ಉದ್ಯೋಗದಲ್ಲಿ ಏನಾದರೂ ತೊಂದರೆಗಳು ಉಂಟಾಗ್ತಾ ಇದೆಯಾ, ಶನಿ ದೇವರ ಜೊತೆಗೆ ರವಿನ ಜಪ ಮಾಡಿ. ಮತ್ತು ಮಾನಸಿಕವಾಗಿ ವೇದನೆ ಇದೆಯಾ, ಯಾರಾದರೂ ನಿಮ್ಮನ್ನು ಕುಗ್ಗಿಸ್ತಾ ಇದ್ದಾರಾ, ಅದಕ್ಕೇನು ಪರಿಹಾರ, ಶನಿ ಜಪದ ಜೊತೆಗೆ, ಶನಿ ಆರಾಧನೆ ಜೊತೆಗೆ ಚಂದ್ರನನ್ನು ಪೂಜಿಸಿ. ಮತ್ತು ಸುಮ್ಮನೆ ತಕರಾರುಗಳು ನಡೀತಾ ಇದೆಯಾ, ನೀವು ಶನಿ ಜಪದ ಜೊತೆಗೆ, ಶನಿ ಆರಾಧನೆ ಜೊತೆಗೆ ಕುಜನ್ನ ಪೂಜಿಸಿ. ಅದೇ ಥರ ನಿಮಗೆ ಕೆಲಸದಲ್ಲಿ ಅವಾಂತರಗಳು ಬರ್ತಾ ಇದೆಯಾ, ಕೆಲಸ ಮುಂದಕ್ಕೆ ಸಾಗ್ತಾ ಇಲ್ವಾ, ಶನಿ ಜಪ ಮಾಡಿ, ಶನಿನ ಆರಾಧನೆ ಮಾಡಿ. ಅದ್ರ ಜೊತೆಗೆ ಕೇತುನ ಆರಾಧನೆ ಮಾಡಿ. ನಿಮಗೆ ಅನವಸರ ತುಂಬ ಭಯ ಆಗ್ತಾ ಇದೆಯಾ, ಆತಂಕ ಆಗ್ತಾ ಇದೆಯಾ, ಶನಿ ಜಪನೂ ಮಾಡಿ. ಮತ್ತು ಅದರ ಜೊತೆಗೆ ರಾಹುನ ಪೂಜೆ ಮಾಡಿ, ರಾಹುನ ಆರಾಧನೆ ಮಾಡಿ. ನಿಮಗೆ ವಿವಾಹದಲ್ಲಿ ಅಡಚಣೆಗಳು, ವಿವಾಹ ಆಗ್ತಾ ಇಲ್ವಾ, ವಿವಾಹಕ್ಕೆ ತೊಂದರೆ ಆಗ್ತಾ ಇದೆಯಾ, ಮತ್ತು ಶುಕ್ರನ್ನ ನೀವು ಜಪ ಮಾಡಿ. ಈ ಥರ ಪರಿಹಾರಗಳಿಂದ ನೀವು ಈ 7.5 ಸಮಸ್ಯೆಗಳನ್ನು ದೂರ ಮಾಡಬಹುದು. ಇವು ಒಂಥರ ಡಿಸಿಪ್ಲೈನ್ ಲೈಫ್ ಸ್ಟೈಲ್ನ ನೀವು ಅಳವಡಿಸ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಮತ್ತು ಬೇರೆಯವ್ರು ಹೇಳಿದ ಮಾತನ್ನ ಕೇಳಬೇಡಿ, ಅದಕ್ಕೆ ರಿಯಾಕ್ಟ್ ಮಾಡಬೇಡಿ. ಈ ವರ್ಷ ಪೂರ್ತಿಯಾಗಿ ಈ ಮೀನರಾಶಿಯವರಿಗೆ ಬರಲ್ಲ ಅಂದರೆ ನಿಮ್ಗೆ ಬರಲ್ಲ ಅಷ್ಟೇ. ನಾನು ಕಲ್ತ್ಕೊಂಡು ಮಾಡ್ತೀನಿ ಅಂತ ಹೇಳಿ. ಬೇರೆಯವ್ರ ಮಾತನ್ನು ಕೇಳಬೇಡಿ, ಕೇಳಿದ ಮೇಲೆ ಅದ್ರ ಮೇಲೆ ರಿಯಾಕ್ಟ್ ಮಾಡಬೇಡಿ. ನಿಮ್ಗೆ ಸಂಬಂಧ ಇಲ್ದಿರೋ ವಿಷಯಗಳಲ್ಲಿ ನೀವು ಮಾತಾಡಲೇಬೇಡಿ. ಸುಮ್ಮನೆ ಇರಿ, ಎಷ್ಟು ಮೌನವಾಗಿರ್ತೀರೋ, ಎಷ್ಟು ಡಿಸಿಪ್ಲೈನ್ಡ್ ಆಗಿರ್ತೀರೋ ಈ ವರ್ಷ ಅಷ್ಟು ಒಳ್ಳೆಯದಾಗುತ್ತೆ. ಮತ್ತು ನಿಮಗೆ ಕೊಟ್ಟಿರೋ ಕೆಲಸನ ಪೋಸ್ಟ್ಪೋನ್ ಮಾಡಬೇಡಿ. ನಾಳೆ ಮಾಡ್ತೀನಿ, ನಾಡಿದ್ದು ಮಾಡ್ತೀನಿ, ಮತ್ತೊಂದು ದಿನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪೋಸ್ಟ್ಪೋನ್ ಮಾಡಲಿಕ್ಕೆ ಹೋಗಬೇಡಿ.
ಮತ್ತು ಕಮ್ಮಿ ಊಟ ಮಾಡಿ. ಯಾಕಂದರೆ ಜಾಸ್ತಿ ಊಟ ಮಾಡಿದ್ರೆ ಏನಾಗುತ್ತೆ, ವ್ಯಾಯಾಮ ಕಮ್ಮಿ ಆಗುತ್ತೆ, ಇಲ್ದಿರೋ ಪ್ರಾಬ್ಲಮ್ಸ್ ಬರುತ್ತೆ. ಕಮ್ಮಿ ತಿನ್ನಿರಿ, ಕಮ್ಮಿ ಊಟ ಮಾಡಿರಿ, ಕಮ್ಮಿ ಮಾತಾಡ್ರಿ. ಮತ್ತು ನೀವು ನಿಮ್ಮ ಶಕ್ತಿಗೆ ಮೀರಿ ಯಾರೋ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಅನವಸರವಾದ ಖರ್ಚುಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಮಿತವಾಗಿ ಖರ್ಚುವನ್ನು ಮಾಡಿ, ಜಾಸ್ತಿ ಬರುವಂತಹ ಆದಾಯದಲ್ಲಿ ಜಾಸ್ತಿ ಉಳಿತಾಯ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಇವೆಲ್ಲ ಒಳ್ಳೆಯದಾಗುತ್ತೆ. ಒಂದು ಡಿಸಿಪ್ಲೈನ್ ಲೈಫ್ ಸ್ಟೈಲ್ನ ನೀವು ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ, ಈ ದಿನ ಈ ಮೀನರಾಶಿಯವರಿಗೆ ತೊಂದರೆಗಳು ಇದೆ, ಕಷ್ಟಗಳು ಬರುತ್ತೆ, ಬಟ್ ಅದನ್ನು ಎದುರಿಸುವ ಧೈರ್ಯ ಆಲ್ರೆಡಿ ನೀವು 2 ವರ್ಷಗಳು ದಾಟಿದ್ದೀರಾ, 2 ವರ್ಷಗಳು ನೀವು ನೋಡಿದ್ದೀರಾ, ಇದೇನು ಹೊಸದಲ್ಲ. ಸೊ ನಾನು ಹೇಳಿರೋ ಈ ಡಿಸಿಪ್ಲೈನ್ ಲೈಫ್ ಸ್ಟೈಲ್ ಮುಖಾಂತರ ಅದನ್ನು ಗೆದ್ದೇ ಗೆಲ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಮುಖಾಂತರ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಷ್ಟವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.